ಎಸ್ ನಮ್ಮನೆ ಚಪ್ರ ಪರ್ಫೆಕ್ಟ್. ಸಾಧಾರಣ ಒಂದು 11 ಗಂಟೆವರೆಗೆ ಆಗಿರ್ಬೋದು, ಯಾಕಂದರೆ 10 ಸಬ್ಸ್ಕ್ರೈಬ್ ಮಾಡಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಿಗ್ಗೆ 4:30 ಆಗಿದೆ. ನನಗೆ ನಿದ್ದೆ ಬರ್ತಾ ಇರಲಿಲ್ಲ, ತಲೆಯೆಲ್ಲ ನೋವು ಆಗ್ತಾ ಇತ್ತು. ಆಮೇಲೆ ಇವತ್ತಿನ ದಿನದಿಂದ ನನ್ನ ಮದುವೆಗೆ ಇನ್ನು 1 ವಾರ ಮಾತ್ರ ಬಾಕಿ ಇರೋದು. ಅಂದರೆ ಇವತ್ತು ತಾರೀಕು 19. ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು. ನಿನ್ನೆ ಸಂಜೆಗೆ ನಮ್ಮ ಮನೆಯಲ್ಲಿ ಚಪ್ರ ಹಾಕ್ಲಿಕ್ಕೆ ಬಂದಿದ್ದರು. ರಾತ್ರಿ ಇಡೀ ಚಪ್ರ ಹಾಕಿದ್ದಾರೆ. ನಾವೊಂದು 10 ಗಂಟೆ ತನಕ ಕಂಡೆ. ಆಮೇಲೆ ನನಗೆ ತಡಿಲಿಕ್ಕಾಗಲಿಲ್ಲ, ನಂಗೆ ಜೋರು ನಿದ್ರೆ ಬಂತು. ಸೊ ನಾನು ಮಲ್ಕೊಂಡೆ. ಚಪ್ರ ಫಿನಿಶಿಂಗ್ ಹೆಂಗಾಗಿದೆ ಅಂತ ನಾನು ನೋಡಿಲ್ಲ. ಸೊ ಈಗ ಬೆಳಿಗ್ಗೆ ಬೇಗ ಎದ್ದಿದ್ದೇನೆ. ಚಪ್ರ ನೋಡ್ಬೇಕಂತ ಅನಿಸ್ತಾ ಇದೆ. ನಾಡಿದ್ದು ಸಂಡೇ ಮದುವೆ, ಇವತ್ತು ಸಂಡೇ ಚಪ್ರ ನೋಡಬೇಕು. ಬನ್ನಿ ನಿಮಗೆ ಚಪ್ರ ತೋರಿಸ್ತೀನಿ. ನನ್ನ ಮದುವೆ ಚಪ್ರ ಹೇಗಾಗಿದೆ ಅಂತ ನೋಡುವ. ಚಪ್ಪರ ಫಿನಿಶ್ ಆಗಿದೆ. ತುಂಬ ಹೊತ್ತಿನ ಕೆಲಸ ಆಯಿತು. ಸಂಜೆ ಒಂದು 6:15 ಬಂದಿರೋ. 6:30 ಬಂದು ಸಾಧಾರಣ ಒಂದು 11 ಗಂಟೆವರೆಗೆ ಆಗಿರ್ಬೋದು, ಯಾಕಂದರೆ 10 ಗಂಟೆಗೆ 9:45 10 ಗಂಟೆ ತನಕ ನಾನು ನಿಂತು ನೋಡಿದ್ದೇನೆ. ಎಲ್ಲೂ ಬೆಳಕೇ ಆಗಿಲ್ಲ. ಬೆಳಕಾದ್ಮೇಲೆ ಇನ್ನೊಂದು ಸಲ ವೀಡಿಯೋ ಮಾಡ್ತೆ ಆಯಿತಾ? ಲೈಕ್ ಆಯ್ತಲ್ಲ ಪಾಪ? 11 ಗಂಟೆವರೆಗೆ ಮಾಡಿ 11 ಗಂಟೆಗೆ ಆಯ್ತು. ಅಮ್ಮ ಎಚ್ಚರ ಇದ್ದಿರು. ನನಗೆ ಶಾಮಿಯನ್ನು ಹಾಕ್ಲಿಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ಹಾಕಬಾರ್ದಂತ ಏನಿಲ್ಲ, ನನಗೆ ಪರ್ಟಿಕ್ಯುಲರ್ ಆಗಿ ನಂಗೆ ಇಷ್ಟ ಇರಲಿಲ್ಲ. ನಾನು ತಪ್ಪು ಅಂತ ಹೇಳಿದೆ. ನನಗೆ ಮದುವೆಗೆ ಚಪ್ಪರವೇ ಬೇಕು, ಮಡ್ಲಿದ್ದು ಚಪ್ಪರವೇ ಬೇಕಂತೇಳಿ ಹೇಳಿ. ಸೊ ಇದೆಲ್ಲ ಅರೇಂಜ್ ಮಾಡಿಸಿ ಚೆಂದ ಮಾಡಿ ಚಪ್ಪರ ಹಾಕ್ಸಿದ್ರು ಪಾಪ. ಭಾರಿ ಖುಷಿ ಆಗ್ತಿತ್ತು. ಆಮೇಲೆ ಇದೊಂದು ಚೂರು ಇಲ್ಲೆಲ್ಲ ಹೂವು ಎಲ್ಲ ಹಾಕಿಸಿ ಇನ್ನೂ ಚೆಂದ ಮಾಡಬೇಕು. ಅದು ಹೂವು ಎಲ್ಲ ಇನ್ನೊಂದು ವಾರ ಬಿಟ್ಟು ಹಾಕಿದ್ರೆ ಸಾಕು. ನಿನ್ನೆ ಚಪ್ಪರ ಹಾಕಿ ಬಂದವ್ರು ಹೇಳ್ತಿದ್ರು, ನೀವು ಹಾಕ್ರಿ, ಸ್ವಲ್ಪ ಬೇಗವೇ ಹಾಕಬೇಕಿತ್ತು ಅಂದ್ಕೊಂಡು. ಬಟ್ ನಾವು ಬೇಗ ಹಾಕಿಲ್ಲ, 1 ವಾರದ ಮುಂಚೆ ಹಾಕಿದ್ದೇವೆ ಸಾಕಂತ ಅಂದ್ಕೊಳ್ತೆ ನಾನು. ಓಕೆ, ಇದಾಗಿತ್ತು ನನ್ನ ಚಪ್ಪರ. ಆಮೇಲೆ ಇವತ್ತು ಪಪ್ಪನಿಗೆ ಡ್ರೆಸ್ ಇನ್ನೂ ತಂದೇ ಇಲ್ಲ. ನಾಳೆ ತತ್ತೆ ಅಂದ್ಕೊಂಡು ಹೇಳಿ ತರಲೇ ಇಲ್ಲ. ಸೊ ಇವತ್ತು ನೆಕ್ಸ್ಟ್ ವೀಕ್ ಮದುವೆ. ಸೊ ಇವತ್ತಂತೂ ತರಲೇಬೇಕು ಅಂತೇಳಿ ಹೇಳಿ. ಇದು ಆದಿತ್ಯವರ ಬೇರೆ ಹೊತ್ತಿತ್ತು. ಆದಿತ್ಯವರ ರಾಮದೇವ್ರೆ ಆದಿತ್ಯವರ ಅಂತೂ ಕಾಲಿಡೂ ಜಾಗ ಇದ್ದಿಲ್ಲ ಅಲ್ಲಿ. ನೋಡೋಣ, ಆದರೂ ಸಮೇತ ಸಾಹಸ ಮಾಡಿ ಹೋಗುವುದಂತೇಳಿ ಹೇಳಿ ಪ್ಲ್ಯಾನ್ ಮಾಡಿದ್ದೇವೆ. ಮತ್ತು ಇಷ್ಟು ದಿನ ಪಪ್ಪಂಗೆ ಬರೀ ಕೆಲಸವೇ ಆಯಿತು. ಹೇಳಿಕೆ ಮಾಡೋದು ಅದು ಇದು ಅಂದ್ಕೊಂಡು ಹೇಳಿ ಪಪ್ಪ ತಿರುಗಿ ಪಪ್ಪಂಗಂತೂ ಒಂಬಕ್ಕೆ ಪುರ್ಸೋತಿರಲಿಲ್ಲ. ಇನ್ನು ಅಂಗಿ ತಗೊಂಬಕ್ಕಂತೂ ಆಗಲಿಲ್ಲ. ಆದರೂ ಈ ನಡುವೆಯಲ್ಲಿ ನಾನು ಮತ್ತು ನನ್ನ ತಂಗಿ ಒಂದು ಸಲ ಹೋಗಿ ಟ್ರೈ ಮಾಡ್ತಾಯಿದ್ರೆ ನಮಗದು ಅಷ್ಟು ಸೂಕ್ತ ಆಗಲಿಲ್ಲ. ಅದಕ್ಕೆ ಪಪ್ಪನನ್ನೇ ಕರ್ಕೊಂಡು ಹೋಗಿ ಅವ್ರಿಗೆ ಸೂಟೇಬಲ್ ಆಗುವಂತೆ ಚೆಂದದ್ದು ತಗೊಂಡು ಬರುವ ಅಂತೇಳಿ ಹೇಳಿ ಬೆಳಿಗ್ಗೆ ಬೇಗನೆ ಹಬ್ಬ ಅಂತ ಅಂದ್ಕೊಂಡಿತ್ತು. ಆಮೇಲಂತೂ ಹಾರಲ್ಲಿ ಜಾಗ ಇದ್ದಿಲ್ಲ. ಬಿಲ್ ಮಾಡೋಕ್ಕೂ ನಿಂತ್ಕೊಂಡು ಸಾಕಿಡ್ದೊತ್ತು. ಸೊ ಇವತ್ತು ನಮ್ಮ ಪಯಣ ಜಯಲಕ್ಷ್ಮಿಯ ಕಡೆಗೆ. ಜಯಲಕ್ಷ್ಮಿಗೆ ಜನ ಜಾಸ್ತಿ ಆದರೆ ನಾವು ಗೀತಾಂಜಲಿಗೆ ಹಾಕಿದ್ರು ಎಳೆಬೇಡ ಅಂತೇಳಿ ಹೇಳಿ. ಓಕೆ, ಈಗ ಗಂಟೆ ಎಷ್ಟು ಗೊತ್ತಾ? 4:45 ಆಯ್ತಷ್ಟೇ. ನಾನು ಹೊರಗೆ ಬಂದಲ್ಲ, ಪಪ್ಪಂಗೆ ಎಚ್ಚರ ಆಯಿತು. ಅವ್ರು ಬೇಗ ಬಂದ್ಕೊಂಡಿದ್ದೀರಿ. ಸೊ ಅವ್ರು ಸಹ ಹೊರಗೆ ಬಂದಿದ್ರು. ಓಕೆ, ಜಯಲಕ್ಷ್ಮಿಯಲ್ಲಿ ಸಿಗುವ. ನನಗೆ ಚಪ್ರ ಬೇಕು ಅಂತ ಹೇಳಿದರೆ ಸಾಕಾಗೋದಿಲ್ಲ. ಅದೇ ಪ್ರಕಾರವಾಗಿ ಚಪ್ರ ಹಾಕುವವರು ಬೇಕು. ಚಪ್ರ ಹಾಕಲಿಕ್ಕೆ ಸಾಯತ್ತ, ಅಂದರೆ ಕಂಬಗಳಿರ್ಬೋದು, ಬಳ್ಳಿ ಇರ್ಬೋದು, ಹುರಿ ಬಳ್ಳಿ ಇರ್ಬೋದು, ಹಾಗೆ ಅದನ್ನು ಹಾಕಲಿಕ್ಕೆ ಏಣಿ ಇರ್ಬೋದು, ಎಲ್ಲವೂ ನಮಗೆ ಇಂಪಾರ್ಟೆಂಟ್. ಅದು ಅಲ್ಲದೆ ಚಪ್ರ ಹಾಕಲಿಕ್ಕೆ ಒಂದು ಟೆಕ್ನಿಕ್ ಅಂತ ಇರುತ್ತೆ. ಆ ಟೆಕ್ನಿಕ್ ಎಲ್ಲರ ಕೈಯಲ್ಲೂ ಇರಲ್ಲ.
ಅದನ್ನು ಹಾಕೋರಿಗೆ ಮಾತ್ರ ಅದರದ್ದು ಇದು ಗೊತ್ತಿರುತ್ತೆ, ಹೆಂಗೆ ಹಾಕಬೇಕು, ಎಲ್ಲಿ ಕಂಬ ಹುಗಿದ್ರೆ ಎಲ್ಲಿ ನಾವು ಹಾಕ್ಬೋದು ಅಂತ ಹೇಳಿ ಎಲ್ಲವೂ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವು ಅವರನ್ನು ಹುಡ್ಕೋದು ಟಾಸ್ಕ್ ಆಗಿತ್ತು. ಅದೇ ನಮಗೆ ಬಿಗ್ ಟಾಸ್ಕ್ ಆಗಿರಲಿಲ್ಲ, ಯಾಕಂದ್ರೆ ನಮ್ಮೂರಲ್ಲಿ ತುಂಬ ಚಪ್ರ ಹಾಕೋರಿದ್ರು. ಇವರಂತೂ ತುಂಬ ಚೆಂದ ಹಾಕಿ ಕೊಟ್ಟಿದ್ದಾರೆ ನನಗೆ. ನಮಗೆ ಚಪ್ರ ಹಾಕೋರನ್ನ ಹುಡ್ಕೋದು ಕಷ್ಟ ಆಗಲಿಲ್ಲ, ಆದರೆ ಚಪ್ರಕ್ಕೆ ಬೇಕಾಗಿರುವಂಥ ಈ ಮಡ್ಲು ಇದನ್ನೆಲ್ಲ ಹುಡ್ಕೋದು ಸ್ವಲ್ಪ ಕಷ್ಟ ಆಯಿತು. ಆದರೂ ನನ್ನ ಪಪ್ಪ ಮೊದಲೇ 1 ತಿಂಗಳು ಮುಂಚೆನೇ ಹುಡುಕಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಬುಕ್ ಮಾಡಿ ಇಟ್ಟಿದ್ದರು. ಆದರೂ ಸಮೇತ ನಮಗೆ ಮಡ್ಲು ಸಿಕ್ಕೋದು ಕಷ್ಟ ಆಯಿತು. ಮತ್ತು ಈ ರೀಪೆಲ್ಲ ನಮ್ಮ ಹತ್ರವೇ ಇತ್ತು, ಸೊ ತೊಂದರೆ ಆಗಲಿಲ್ಲ. ಮಡ್ಲು ಸ್ವಲ್ಪ ಸಿಕ್ಕೋದು ತೊಂದರೆ ಆಯಿತು ಅಷ್ಟೇ. ಆದರೂ ಸಮೇತ ನಮಗೆ ಚಂದದಲ್ಲಿ ಮಡ್ಲು ಸಿಕ್ತು. ನಮಗೆ ಸಿಕ್ಕಿದ ಮಡ್ಲಿತ್ತಲ್ಲ, ನಮಗೆ ಚಪ್ರ ಹಾಕೋರೆ ಹೇಳ್ತಾಯಿದ್ರು, ಈ ಮಡ್ಲು ನೀವು ಎಲ್ಲಿಂದ ತರಿಸ್ರಿ, ಈ ಮಡ್ಲು ನೀವು ಎಲ್ಲಿಂದ ತರಿಸ್ರಿ, ಮಡ್ಲೆಲ್ಲ ತುಂಬ ಚೆಂದ ಇತ್ತು ಅಂತೇಳಿ ಹೇಳಿ ಈ ಚಂದದ್ದು ಮಡ್ಲು ಸಿಕ್ಕಬೇಕಂತ ಹೇಳಿ ನನ್ನ ಪಪ್ಪ ಸಾಹಸ ಮಾಡಿ 1 ತಿಂಗಳು ಮುಂಚೆನೇ ದುಡ್ಡು ಕೊಟ್ಟು ಬುಕ್ ಮಾಡಿ ಇಟ್ಕೊಂಡಿದ್ರು. ಆದರೂ ಸಮೇತ ನಮಗೆ ಒಳ್ಳೆಯದು, ಚಪ್ರಕ್ಕೆ ಒಳ್ಳೆಯದು ಮಡ್ಲು ಸಿಕ್ತಲ್ಲ, ಅದೇ ಖುಷಿ. ನನಗೆ ಪರ್ಟಿಕ್ಯುಲರಾಗಿ ಚಪ್ರರೇ ಯಾಕೆ ಬೇಕು ಅಂತ ಹೇಳಿದರೆ, ನಾನು ನಮ್ಮ ಮನೆ ವಸಂತ ಇರ್ಬೋದು, ನಾನು ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಚಿಕ್ಕವರಿರುವಾಗಂತೂ ಯಾವಾಗಲೂ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು. ಆವಾಗೆಲ್ಲ ಚಪ್ರ ಹಾಕಿಸ್ತಾಯಿದ್ರು. ನಂಗೆ ಅದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತಾಯಿತ್ತು. ಸೊ ನಾನು ಎಣಿಸಿದ್ದೆ ನಂದು ಮದುವೆಗೆ ಚಪ್ರನೇ ಬೇಕು ಅಂತ ಹೇಳಿ. ಅದಕ್ಕೇ ನಾನು ಹಠ ಹಿಡಿದು ನಮ್ಮ ಮನೆ ಮುಂದೆ ಚಪ್ರ ಹಾಕಿಸಿರುವಂಥದ್ದು. ಮದುವೆ ಮನೆಗೆ ಚಪ್ರ ಹಾಕಿದ್ರೇ ಒಂದು ಅದ್ಭುತವಾದ ಕಳೆ ಬರುವಂಥದ್ದು. ಶಾಮಿಯಾನ ಅಂತೂ ಸುಮ್ಮನೆ ಎಂತ ಇದ್ರೂ ಹಾಕ್ತಾರೆ, ಆದರೆ ಚಪ್ರ ಹಾಕೋದು ವಿಶೇಷ. ನನಗೆ ಚಪ್ರ ಬೇಕಿತ್ತು, ಸೊ ಚಪ್ರ ಹಾಕ್ಸ್ಕೊಂಡೆ. ಗಂಟೆ 9:22 ನಾವು ಬೇಗ ಬಂದಿದ್ದೆ. ಎಂತಕ್ಕಂತೇಳಿ ಹೇಳಿದ್ರೆ ಇವಾಗ ಇಲ್ಲಿ ಜನ ಇಲ್ಲ, ಆಮೇಲೆ ಫುಲ್ ಜನ ಗಂಗೊಳ್ಳಿ ಹತ್ರ, ಅದಕ್ಕೆ ಬಂದದ್ದು. ಆದರೂ ಇಲ್ಲಿ ಜನ ಇದ್ದಾರೆ. ಅಯ್ಯಬ್ಬ, ವೆಯ್ಟಿಂಗಲ್ಲಿ ಕಾಣ. ಪರ್ಫೆಕ್ಟ್ ಪರ್ಫೆಕ್ಟ್. ಅದು ಬೇಕು. ಇಲ್ಲಿ ಪಪ್ಪಂದೆಲ್ಲ ಟಕ ಟಕ್ ಸೆಲೆಕ್ಷನ್ ಆಗಿದೆ. 9:00ವರೆಗೆ ಬಂದಿದ್ದೀವಿ. 10 ಗಂಟೆಗೆ ಅವ್ರದ್ದು 2 ಸೆಲೆಕ್ಷನ್ ಆಗಿದೆ. ಅಲ್ಲ 2 ಆಯ್ತು ಎಲ್ಲ. ಇನ್ನು ಹಳದಿ 1 ಹಾಕಿದ್ರೆ ಮುಗಿ. ಪಾಚ್ ನನ್ನ ಪಪ್ಪ ನನಗೂ ಅಲ್ಲಿಯಾ ನಮ್ಮ ಪಪ್ಪ ಬೇರೆ ಫ್ಲೋರ್ ಶಾರ್ಟ್ ಲೆಂತ್ ಮೇಲೆ 5ನೇ ಫ್ಲೋರ್ ಡಿಮ್ ಬೇಕಲ್ಲ, ಮತ್ತೆ ಟಾಪ್ ಲೆಂತ್ ಅಲ್ಲಿ ಸಿಗ್ತದೆ. ನಾವು ಬೆಳಿಗ್ಗೆ ಬೇಗ ಹೋದದ್ರಿಂದ ಸ್ವಲ್ಪ ಬೇಗನೆ ನಮ್ಮದು ಶಾಪಿಂಗ್ ಮುಗೀತು. ಸೊ ಶಾಪಿಂಗ್ ಮುಗಿಸಿ ಪಪ್ಪಂಗಂತೂ ಅವ್ರಿಗೆ ಇಷ್ಟಪಡೋ ಥರನೇ ಡ್ರೆಸ್ ಸಿಕ್ತು, ಅವ್ರಿಗೆ ಆಗುವಂಥ ಡ್ರೆಸ್ಸೇ ಸಿಕ್ತು. ಯಾವುದೇ ಥರದ ಫಿಟ್ಟಿಂಗ್ ಮಾಡುವ ಅವಶ್ಯಕತೆ ಇರಲಿಲ್ಲ. ಸೊ ಪಪ್ಪನ ಡ್ರೆಸ್ ತೊಗೊಂಡು ಅಲ್ಲಿಂದ ನಾವು ಶ್ರೀ ಕೃಷ್ಣ ಮಠಕ್ಕೆ ಹೋಯಿತು. ಕೃಷ್ಣ ಮಠಕ್ಕೆ ಹೋಗಿ ಕನಕನ ಕಿಂಡಿಯಲ್ಲಿ ಕೃಷ್ಣನನ್ನು ದರ್ಶನ ಮಾಡಿ, ಆದರೆ ಕಾಣಿಸ್ತಿಲ್ಲ, ಆದರೆ ನಮ್ಮ ಮನಸ್ಸಿಂದ ನಾವು ದರ್ಶನ ಮಾಡಿದ್ದೇವೆ ಅನ್ನೋ ಥರ ಮಾಡಿ ಅಲ್ಲಿಂದ ನಾವು ಸೀದಾ ಮನೆಗೆ ಹೊರಟ್ವಿ. ಓಕೆ, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ.